ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆದವರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮಗೆ ಇನ್ನೂ ಸಬ್ಸ್ಕ್ರೈಬರ್ ಬೇಕಾಗಿದೆ ತುಂಬ ಜನ. ಆದಷ್ಟು ನಮ್ಮ ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ಒಂದು ತಂಪಾದ ಲಸ್ಸಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಹೆಲ್ತಿಗೂ ಒಳ್ಳೆಯದ್ರಿ. ಇವತ್ತು ನಾನು ಲಸ್ಸಿ ಮಾಡ್ತಾ ಇದ್ದೇನೆ. ಇದು ಹೆಲ್ದಿಯಾದಂಥ ಒಂದು ಲಸ್ಸಿ ಮತ್ತು ಟೇಸ್ಟ್ ಆದಂಥ ಒಂದು ಲಸ್ಸಿ ಇದು ಆಗಿದೆ. ನಾನಿವಾಗ ನೋಡ್ಬೋದು ನೀವು ಒಂದು ಮಿಕ್ಸಿ ಜಾರ್ ತೊಗೊತಿದ್ದೀನಿ ರೀ. ಮಿಕ್ಸಿ ಜಾರಿಗೆ ನಾನಿವಾಗ ಒಂದು ಅರ್ಧದಷ್ಟು ಮೊಸರನ್ನು ಹಾಕ್ತಾಯಿದ್ದೇನೆ. ಮತ್ತು ಹಾಗೆಯೇ ಇದು ನಮಗೆ ಸ್ವಲ್ಪ ಹೆಲ್ದಿ ಆಗಬೇಕು ನೋಡ್ರಿ. ಹಾಗಾಗಿ ನಾನು ಒಂದು 4 ಏಲಕ್ಕಿಗಳನ್ನು ಈ ಥರ ಕುಟ್ಬಿಟ್ಟು ಇಟ್ಕೊಂಡಿದ್ದೇನೆ. ಮತ್ತು ನೀವು ನೋಡ್ಬೋದು ನಾನು ಒಂದು 7ರಿಂದ 8 ಪಿಸ್ತಾಗಳನ್ನು ಈ ಥರ ಕುಟ್ಬಿಟ್ಟು ಇಟ್ಕೊಂಡಿದ್ದೇನೆ. ಇವೆಲ್ಲ ನಾನು ಹಾಕ್ತಾಯಿದ್ದೇನೆ. ಈಗ ನೀವು ನೋಡ್ಬೋದು ರೀ, ನಾನು ಇದಕ್ಕೆ ಇವಾಗ ನಾನು ಒಂದು 2.5 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೇನೆ. ನಮ್ಮ ಹತ್ರ ಅದು ಮಜ್ಜಿಗೆ ಮಾಡೋದು ಬರ್ತದೆ ನೋಡ್ರಿ, ಕೋಲು. ಅದು ಇಲ್ಲ. ಮಜ್ಜಿಗೆ ಕೋಲು ಇತ್ತು ಅಂದರೆ ನೀವು ಆ ಮಜ್ಜಿಗೆ ಕೋಲಿಂತಲೇ ಇವೆಲ್ಲ ನೀವು ಚೆನ್ನಾಗಿ ಇದು ಗೂರಾಡಿದ್ರೆ ಅದು ನೀಟಾಗಿ ಲಸ್ಸಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಹಾಲನ್ನು ತೊಗೊಂಡಿದ್ದೇನೆ. ನಮಗೆ ಲಸ್ಸಿ ಮಾಡಬೇಕಾದ್ರೆ ನಾವು ಬರೀ ಮೊಸರಿನಲ್ಲಿ ಮಾಡಿದ್ರೆ ಸರಿಯಾಗಲ್ಲ. ಹಾಗಾಗಿ ನಾನು ಇಲ್ಲಿ ಒಂದು ಲೋಟ ಹಾಲನ್ನು ತೊಗೊಂಡಿದ್ದೇನೆ. ಇವಾಗ ಇದಕ್ಕೆ ನೋಡ್ರಿ, ನಾವೊಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೇನೆ. ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಅದಕ್ಕೆ ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಪಿಸ್ತಾ ಏನಕ್ಕೆ ಹಾಕಿದೆ ಅಂತಂದರೆ, ಪಿಸ್ತಾ ನಮಗೆ ಒಳ್ಳೆಯದು. ಪಿಸ್ತಾ ಇದ್ದರೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಇದೇ ಜಾಗದಲ್ಲಿ ನೀವು ಗೋಡಂಬಿ ಆದರೂ ಹಾಕ್ಕೋಬೋದು, ಬಾದಾಮ್ ಆದ್ರೂ ಹಾಕ್ಕೋಬೋದು. ನಾನು ಇದಕ್ಕೆ ಐಸ್ ಕ್ಯೂಬು ಯೂಸ್ ಮಾಡಿಲ್ಲ. ಮತ್ತು ತಣ್ಣೀರನ್ನು ಹಾಕ್ಕೊತಿದ್ದೇನೆ. ಐಸ್ ಕ್ಯೂಬ್ ಇದ್ದರೆ ಅದು ಐಸ್ ಕ್ಯೂಬ್ ಹಾಕ್ಕೊಳ್ರಿ. ಅದಕ್ಕೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಮಗೆ ಲಸ್ಸಿ ಅಂತಂದರೆ ತುಂಬ ಕೂಲಾಗಿ ಇರುವಂಥದ್ದು ಮಾಡಿದ್ರೆ ನಮಗೆ ಲಸ್ಸಿ ಒಳ್ಳೆಯ ಒಂದು ಟೇಸ್ಟಾಗಿ ಸಿಗುತ್ತದೆ. ಹಾಗಾಗಿ ಇವಾಗ ನಾನು ಕೋಲ್ಡ್ ವಾಟರನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ. ಅದು ನಮಗೆ ತಂಪಾಗಿರುತ್ತೆ. ಮತ್ತು ಐಸ್ ಕ್ಯೂಬೂ ಸಹ ತಂಪಾಗಿರುತ್ತೆ. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನೀವು ನಾರ್ಮಲ್ ವಾಟರು ನೀವು ಮನೆಯಲ್ಲಿ ಒಂದು ಸತಿ ಇದು ಮಣ್ಣಿನ ಪಾತ್ರೆ ಒಳಗೆ ಇಡ್ತೀರಿ ನೋಡ್ರಿ, ಆ ನೀರಾದ್ರೂ ತಂಪಿರುತ್ತೆ. ಅದ್ರಾಗಾದ್ರೂ ನೀವು ನೀರು ತಣ್ಣಗೆ ಮಾಡಿ ಹಾಕ್ಕೋಬೋದು. ನಾನಿದನ್ನು ಈಗ ಮಿಕ್ಸಿ ಹಾಕೋತಾ ಇದ್ದೇನೆ. ಮಾಡ್ಕೋತಾ ಇದ್ದೇನೆ ಮಿಕ್ಸಿಗೆ. ಇವಾಗ ನೀವು ನೋಡ್ಬೋದು ರೀ, ನಮ್ಮದು ಲಸ್ಸಿ ನೋಡ್ಬೋದು ರೀ. ನಿಮಗೆ ಇದೆಲ್ಲ ಮನೆಯಲ್ಲಿದ್ದರೆ ಒಂದು 5 ನಿಮಿಷದಾಗೆ ನಿಮಗೆ ಒಳ್ಳೆಯ ಒಂದು ಲಸ್ಸಿ, ಬಾದಾಮ್ ಪಿಸ್ತಾ ಯಾವುದೇ ಆಗಲಿ ಒಂದು ಹಾಕ್ಕೊಂಡು. ಯಾಕಂತಂದರೆ ಬೇಸಿಗೆ ಬಿಸಿಲಿದೆ ನೋಡ್ರಿ. ಹಾಗಾಗಿ ನಿಮಗೆ ದೇಹಕ್ಕೆ ತಂಪು ಮತ್ತು ಎನರ್ಜಿನೂ ಸಹ ಇರುತ್ತೆ. ಹಾಗಾಗಿ ನಾನು ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿದ್ದೇನೆ. ನೀವು ನೋಡ್ಬೋದು ನಮ್ಮದು ಲಸ್ಸಿ ಇವಾಗ ರೆಡಿಯಾಗಿದೆ. ಇವಾಗ ನಾವು ಸ್ವಲ್ಪ ಟೇಸ್ಟ್ ನೋಡೋಣ ರೀ. ಯಾಕಂದರೆ ಈ ಟೈಮ್ನಲ್ಲಿ ನೀವು ಟೇಸ್ಟ್ ನೋಡಬೇಕಾಗುತ್ತೆ. ನಾನು ಸ್ವಲ್ಪ ಕೋಲ್ಡ್ ವಾಟ್ರನ್ನೇ ಹಾಕ್ಕೊಂಡಿದ್ದೇನೆ, ವಾರಮ್ ವಾಟ್ರ್ ಹಾಕ್ಕೊಂಡಿಲ್ಲ. ತುಂಬ ಟೇಸ್ಟಾಗಿಂಥ ಒಂದು ಲಸ್ಸಿ ರೆಡಿಯಾಗಿದೆ. ನಮಗೆ ಸಿಹಿ ಸಾಕಿಷ್ಟೇ ನಮಗೆ. ಹಾಗಾಗಿ ನಾನು ಇದನ್ನು ಲೋಟಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು ನಮ್ಮದು ಲಸ್ಸಿ ರೆಡಿಯಾಗಿದೆ. ನಮ್ಮದು ಡ್ರೈ ಫ್ರೂಟ್ಸ್ ಸಹ ಹಾಕಿದ್ದೇವೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಆದಂಥ ಒಂದು ಲಸ್ಸಿ. ಮತ್ತು ನಾವು ಪಿಸ್ತಾದಲ್ಲಿ ಮಾಡಿರುವಂಥ ಒಂದು ಲಸ್ಸಿ ನೀವು ಮನೆಯಲ್ಲಿ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ.
ಯಾವಾಗಲೂ ನೀವು ನಮಗೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋನು ನೋಡಿದ್ದಕ್ಕಾಗಿ ಧನ್ಯವಾದಗಳು.